ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ನೇನು ದೀಪಾವಳಿ ಹಬ್ಬ ತುಂಬ ಹತ್ತಿರದಲ್ಲಿದೆ. ಸೊ ನೀವು ವಿಶೇಷವಾಗಿ ಡಿಫ್ರೆಂಟ್ ಆಗಿರುವ ದೀಪಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ನೀವು ಬರಬೇಕಾಗಿರೋ ಜಾಗ ಮಲ್ಲೇಶ್ವರಂ 8th ಕ್ರಾಸಲ್ಲಿ ಲೊಕೇಟ್ ಆಗಿರುವ ವರ್ಣ. ಇಲ್ಲಿ ನಿಮಗೆ ಸುಮಾರು ರೀತಿಯ ದೀಪಗಳ ಕಲೆಕ್ಷನ್ಸ್ ಇದೆ. ನಾನು ಪ್ರತಿಯೊಂದೂ ಡೀಟೇಲಾಗಿ ತೋರಿಸ್ತೀನಿ. ಮಿಸ್ ಮಾಡ್ದಲೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ಇಲ್ಲಿ ನಿಮಗೆ ಎಷ್ಟು ಡಿಫ್ರೆಂಟ್ ದೀಪಗಳಿದೆ ಅಂದರೆ ಇದು ನೋಡಿ, ಎಷ್ಟು ಒಂಥರ ಅಲಾವುದ್ದೀನ್ ದೀಪ ಥರ ಇದು ಪೇರ್. ಪ್ರೈಸಸ್ ಕೂಡ ಎಲ್ಲ ಇಲ್ಲಿ ಹಾಕಿದ್ದಾರೆ. ಇಲ್ಲಿ 60 ರೂಪೀಸ್ ಇದೆ. ಇದು ಒಂಥರ ಯೂನಿಕ್ ಆಗಿದೆ. ಇಲ್ಲಿ ದೀಪ ಅಷ್ಟೇ ಅಲ್ಲ, ತುಂಬ ಡೆಕೋರೇಟಿವ್. ಇಲ್ಲಿ ನೋಡಿ, ಫುಲ್ ಡೆಕೋರೇಟ್ ಆಗಿರೋ ದೀಪ. ಇದು 4 ದೀಪ ನಿಮಗೆ 350 ರೂಪೀಸ್ ಆಗುತ್ತೆ. ಇದರಲ್ಲಿ ತುಂಬ ಡಿಫ್ರೆಂಟ್ ಪ್ಯಾಟ್ರನ್ಸ್ ಇದೆ, ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ. ಇದು ಒಂಥರ ಫ್ಲವರ್ ಡಿಸೈನಲ್ಲಿದೆ. ಇದರ ಪ್ರೈಸ್ ನಿಮಗೆ ಅರೌಂಡ್ 450 ಏನೋ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಡಿಫ್ರೆಂಟಾಗಿ ನೋಡ್ತೀರಾ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ. ಇಲ್ಲಿ ನೋಡಿ, ಪಾಟ್ ಕಲೆಕ್ಷನ್ಸಲ್ಲಿ ಈಗ ದೀಪಗಳನ್ನ ಮಧ್ಯದಲ್ಲಿ ಇಡೋದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಇದರಲ್ಲಿ ಸುಮಾರು ಕಲೆಕ್ಷನ್ಸ್ ಇದೆ, ಸುಮಾರು ವೆರೈಟೀಸ್ ಇದೆ. ಹಾಗೆ ಇನ್ನು ದೀಪಗಳಲ್ಲೂ ಅಷ್ಟೇ ತುಂಬ ದೊಡ್ಡ ಸೈಜಿನ ದೀಪ ಇದೆ ನೋಡಿ. ಇದು 2 ದೀಪ ನಿಮಗೆ 300 ರೂಪೀಸ್ ಆಗುತ್ತೆ. ಇದು ಒಂಥರ ಫ್ಲವರ್ ಡಿಸೈನಲ್ಲಿದೆ. ಹಾಗೆ ಅದೇ ಥರ ಇಲ್ಲಿ ಸರ್ಕಲ್ ಶೇಪಲ್ಲಿದೆ. ಎಷ್ಟು ಚೆನ್ನಾಗಿ ಕಲರ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಇನ್ನು ನೀವು ಡಿಫ್ರೆಂಟ್ ನೋಡಿ, ಇದು ಒಂಥರ ಹಾರ್ಟ್ ಶೇಪಲ್ಲಿದೆ. ಮತ್ತು ಇನ್ನು ತೋರಿಸ್ತೀನಿ ನೋಡಿ. ವಾವ್, ಇದು ಸ್ಟೋನ್ ಕಲೆಕ್ಷನ್ಸಲ್ಲಿದೆ. ತುಂಬ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಬಿಡಿ ಕಲೆಕ್ಷನ್ ಅಂತೂ. ಹಾಗೆ ಇಲ್ಲಿ 6 ಪೀಸ್ ದೀಪಗಳ ಕಲೆಕ್ಷನ್ಸ್ ಇದೆ. ಅದರಲ್ಲೂ ಅಷ್ಟೇ ಸುಮಾರು ಸೈಜಸ್ ಎಲ್ಲ ಇದೆ. ಇದೆಲ್ಲ ನಿಮಗೆ ಅರೌಂಡ್ 400 ಏನೋ ಆಗುತ್ತೆ. ಇದರಲ್ಲೂ ಅಷ್ಟೇ ನೋಡಿ, ಸುಮಾರು ಡಿಫ್ರೆಂಟ್ ಸೈಜ್, ಡಿಫ್ರೆಂಟ್ ಪ್ಯಾಟ್ರನ್ಸು. ಹಾಗೆ ಇಲ್ಲಿ ನೋಡೋದಾದರೆ ಇದು ಕೂಡ ಹಾರ್ಟ್ ಶೇಪಿಂದ ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. 450 ರೂಪೀಸ್. ಹಾಗೆ ಇಲ್ಲಿ ನೋಡಿ, ಇದು ಒಂಥರ ಲೈಕ್ ಆಮೆ, ಎಲಿಫ್ಯಾಂಟ್ ಆ ಥರ ತುಂಬ ಯೂನಿಕ್ ಆಗಿದೆ ಇದೆಲ್ಲ. ಅದರಲ್ಲಿ ಚಿಕ್ಕ ಸೈಜು ಇದೆ, ದೊಡ್ಡ ಸೈಜು ಇದೆ, ಡಿಫ್ರೆಂಟ್ ಕಲರ್ಸಲ್ಲಿದೆ. ಹಾಗೆ ಇಲ್ಲಿ ನೋಡಿ, ತುಂಬ ಪ್ಯಾಟ್ರನ್ಸಲ್ಲಿದೆ. ಇಲ್ಲಿ ಇನ್ನು ದೀಪದಲ್ಲಿ ಕ್ಯಾಂಡಲ್ಸ್ ದೀಪಗಳಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ. ಇದು 4 ಪೀಸ್ ನಿಮಗೆ 300 ರೂಪೀಸ್ ಆಗುತ್ತೆ. ಇದರಲ್ಲಿ ಚಿಕ್ಕ ಸೈಜ್ ಇದೆ, ದೊಡ್ಡ ಸೈಜ್ ಇದೆ. ಹಾಗೆ ಪ್ಲೇನ್ ದೀಪದಲ್ಲಿ 6 ದಿಯಾ ಇರೋದು ಕೂಡ ಅವೈಲೇಬಲ್ ಇದೆ. ಇದೆಲ್ಲ ನಿಮಗೆ 350 ಇದೆ. ಹಾಗೆ ಇದು ನೋಡಿ, ಟೋಟಲಾಗಿ 12 ಪೀಸಸ್ ಇದೆ. ಇದು ಪ್ರೈಸ್ ನೀವು ನೋಡೋದಾದರೆ 300 ಇದೆ. ಇದರಲ್ಲೂ ಸೈಜಸ್ ಬೇಕಾದ್ರೆ ಇದೆ, ಕಲರ್ಸ್ ಬೇಕಾದ್ರೆ, ಪ್ಯಾಟ್ರನ್ಸ್ ಬೇಕಾದ್ರೆ ತುಂಬ ಕಲೆಕ್ಷನ್ಸ್ ಇದೆ. ಸೊ ಇದರಲ್ಲಿ ಇನ್ನೂ ಡಿಫ್ರೆಂಟ್ ಇಲ್ಲಿ ನೋಡಿ, ಒಂಥರ ಕಪ್ಪು ಡಿಸೈನಲ್ಲಿದೆ. ಹಾಗೆ ಪಾಟ್ ಡಿಸೈನಲ್ಲಿ, ಹಾಗೆ ಸರ್ಕಲ್ ಶೇಪಲ್ಲೆಲ್ಲ ತುಂಬ ಕಲೆಕ್ಷನ್ಸ್ ಇದೆ. ಸೈಜಸ್ ಕೂಡ ಅಷ್ಟೇ. ನೀವು ಆ್ಯಕ್ಚುಲಿ ವಿಡಿಯೋದಲ್ಲಿ ತೋರಿಸ್ತಾ ಹೋದರೆ ಮುಗಿಯೋದೇ ಇಲ್ಲ. ಇಲ್ಲಿ ನೋಡಿ, ಡೆಕೋರೇಟಿವ್ ಐಟಮ್ಸಲ್ಲಿ ತುಂಬ ಯೂನಿಕ್ ಆದಂಥ ಕಲೆಕ್ಷನಲ್ಲಿ ತೋರಿಸ್ತೀನಿ. ಇದು ನೋಡಿ, ಎಷ್ಟು ಕ್ಯೂಟಾಗಿದೆ. ಪಿಕಾಕ್ ಹಾಗೆ ಎಲಿಫ್ಯಾಂಟ ನೋಡಿ ಎಷ್ಟು ಚೆನ್ನಾಗಿದೆ. ದಿಸ್ ಈಸ್ ವೆರಿ ಕ್ಯೂಟ್. ಫಿಶ್ ಶೇಪಲ್ಲಿರೋದು ನೋಡಿ. ವಾವ್, ಆ ಕಲರು, ಫಿನಿಶಿಂಗು, ಡಿಸೈನ್ಸ್, ಎಷ್ಟು ಫಿನಿಶಿಂಗ್ ನೋಡಿ, ತುಂಬ ಚೆನ್ನಾಗಿದೆ. ಇದು ನೀವು ನೋಡೋದಾದ್ರೆ ಆಮೆ ಶೇಪಲ್ಲಿರೋದು. ಸೊ ನೀವು ಕ್ಯಾಂಡಲ್ ದೀಪಗಳು ನೋಡ್ತೀರಾ ಅಂದರೆ ಅದರಲ್ಲೂ ಅಷ್ಟೇ ಸುಮಾರು ಕಲೆಕ್ಷನ್ಸ್ ಇದೆ, ಸುಮಾರು ಡಿಸೈನ್, ಸುಮಾರು ಪ್ಯಾಟ್ರನ್ಸ್ ಇದೆ. ಇದೆಲ್ಲ 4 ಪೇರ್ ಆಫ್ ದೀಪಗಳು, ಅದರಲ್ಲೂ ಡಿಫ್ರೆಂಟ್ ಕಲರ್ಸ್ ಇದೆ. ಇದು ನೋಡಿ, ಗೋಲ್ಡನ್ ಫಿನಿಶಿಂಗ್ ದೀಪಗಳ ಥರ ದೀಪಗಳನ್ನಿಡೋಕ್ಕೆ, ಕ್ಯಾಂಡಲ್ಗಳಿಡೋದಕ್ಕೆ ಎಲ್ಲ ತುಂಬ ಕಲೆಕ್ಷನ್ಸ್ ಇದೆ. ನಿಮಗೆ ಯಾವ ಥರ ಬೇಕೋ ಆನ್ಲೈನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ, ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ನಿಮ್ಗೇನಾದ್ರು ಏನೇ ಡೌಟ್ಸ್ ಇತ್ತು ಬೇಕಂದರೂ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು, ಇಲ್ಲ ವಿಡಿಯೋ ಕಾಲ್ ಕೂಡ ಅವರು ನಿಮ್ಗೆ ಏನೇ ಡೌಟ್ಸ್ ಇರೋದು ಕ್ಲಿಯರ್ ಮಾಡ್ತಾರೆ. ಸೊ ಇದೆಲ್ಲ ನೋಡಿ, ಮಣ್ಣಿನ ದೀಪಗಳಲ್ಲಿ ಅದರಲ್ಲೂ ಅಷ್ಟೇ ಸುಮಾರು ಕಲೆಕ್ಷನ್ಸ್ ಇದೆ. ಇದು ನೋಡಿ, ತುಳಸಿ ಡಿಸೈನ್ಸಲ್ಲಿ, ತುಳಸಿ ಕಟ್ಟೆ ಡಿಸೈನಲ್ಲಿ ಮಾಡಿರೋದು. ಇದು 4 ಪೀಸ್ 250 ರೂಪೀಸ್ ಆಗುತ್ತೆ ನಿಮಗೆ. ಅದರಲ್ಲಿ 6 ಪೀಸ್ ಇರೋದು. ಇದು ಅಷ್ಟೇ ನಿಮಗೆ 160 ರೂಪೀಸ್ ಏನೋ ಆಗುತ್ತೆ. 5 ಟೋಟಲ್ 5. ಇದು ನೋಡಿ, ಕ್ಯಾಂಡಲ್ ಅಂದರೆ ಕ್ಯಾಂಡಲ್ ಫಿಲ್ ಆಗಿರೋದು. ನೀವು ಜಸ್ಟ್ ಡೈರೆಕ್ಟ್ ಹಚ್ಬಿಟ್ಟು ಇಡ್ಬೋದು. ಅದು ಫುಲ್ ಡೆಕೋರೇಟಿವ್. ಟೋಟಲಾಗಿ 12 ಪೀಸ್ ಏನೋ ಬರುತ್ತೆ ನಿಮಗೆ. ಇದು
ತುಂಬಾ ಯೂನಿಕಾಗಿ ಚೆನ್ನಾಗಿದೆ. ಇದು ನೋಡಿ ಒಂಥರ ಪ್ಯಾಕಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಗಿಫ್ಟಿಂಗ್ ಪರ್ಪಸ್ ಆಗಿರ್ಬೋದು, ಮನೇಲಿ ಯೂಸ್ ಮಾಡೋಕ್ಕಾದ್ರೂ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಇದು ನೋಡಿ ಫುಲ್ ಗೋಲ್ಡನ್ ಫಿನಿಶ್ ಆಗಿರೋದು. ಇದೆಲ್ಲ ನಿಮಗೆ ಟೋಟಲ್ 16 ಪೀಸಸ್ ಪೇರ್. ಅದರಲ್ಲೂ ನೀವು ಸೈಜಸ್ ತೊಗೊಳ್ಳೋದಿದ್ರೆ ತೊಗೋಬೋದು, ತುಂಬ ಇದೆ. ಹಾಗೆ ಇನ್ನು ತೋರಿಸ್ತಾ ಹೋದರೆ ತುಳಸಿ ಕಟ್ಟೆ ದೀಪದಲ್ಲಿ ವಿತ್ ಕ್ಯಾಂಡಲ್ ಇರೋದು, ಡೈರೆಕ್ಟ್ ಹಚ್ಬಿಟ್ಟು ನೀವು ಹಾಗೆ ಇಡ್ಬೋದು. ಇದು ಟೋಟಲ್ 6 ಪೀಸಸಲ್ಲಿದೆ. ನಿಮಗೆ ಸೆಂಟೆಡ್ ಕ್ಯಾಂಡಲ್ಸ್ ಬೇಕಂದ್ರೂ ಅದರಲ್ಲೂ ತುಂಬ ಯೂನಿಕ್ ಆಗಿರೋ ಡಿಸೈನ್ಸ್ ಇದೆ. ಸೈಜಸ್ ಏನು ತುಂಬ ಕಲೆಕ್ಷನ್ಸ್ ಇದೆ. ನೀವು ಶಾಪ್ ವಿಸಿಟ್ ಮಾಡಿದರೆ ನಿಮಗೆ ಯಾವ ಥರ ಬೇಕೋ ಆ ಪ್ಯಾಟ್ರನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇದು ನೋಡಿ ತುಂಬ ಯೂನಿಕ್ ಆಗಿರೋ ದೀಪ. ಟೋಟಲ್ 5 ಕಂಪಾರ್ಟ್ಮೆಂಟ್ ಇದೆ ವಿತ್ ದೇವಿದು ಮಣ್ಣಿಂದು. ತುಂಬಾ ಚೆನ್ನಾಗಿದೆ, ತುಂಬ ಯೂನಿಕ್ಕಾಗಿ ಡಿಫ್ರೆಂಟಾಗಿ ಕಾಣುತ್ತೆ. ಲಕ್ಷ್ಮೀ ದೇವಿ ಇದೆ. ಇದ್ರ ಪ್ರೈಸ್ ನಿಮಗೆ 650 ರುಪೀಸ್ ಆಗುತ್ತೆ. ಆವಾಗಲೇ ನಾನು 5 ಕಂಪಾರ್ಟ್ಮೆಂಟ್ ಇರೋದು ತೋರಿಸ್ದೆ. ಅದರಲ್ಲೇ ಸಿಂಗಲ್ ಕಂಪಾರ್ಟ್ಮೆಂಟ್, ಸಿಂಗಲ್ ದೀಪ ಹಚ್ಚೋ ಥರ, ಅದರಲ್ಲಿ ಗಣೇಶ ಮತ್ತು ಲಕ್ಷ್ಮಿ ಇದೆ. ಈ ಸಿಂಗಲ್ ಪೀಸ್ ನಿಮಗೆ 350 ರುಪೀಸ್ ಆಗುತ್ತೆ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ನೋಡಿ ಸಿಂಗಲ್ ಪೀಸಲ್ಲಿ ಈ ಥರ ಕೆಳಗಡೆ ಈ ಥರ ಬೇಸ್ ಬರುತ್ತೆ, ಅದಕ್ಕೆ ಮೇಲೆ ಈ ಥರ ದೀಪ ಕೂರಿಸೋದು. ಇದ್ರ ಪ್ರೈಸ್ ನಿಮಗೆ ಒಂದಕ್ಕೆ 200 ರುಪೀಸ್ ಆಗುತ್ತೆ. ಈ ಥರ ಡಿಸೈನ್ ಕಲೆಕ್ಷನ್ಸಲ್ಲಿ ನೋಡೋದಾದರೂ ಅಷ್ಟೇ. ಇದರಲ್ಲೂ ತುಂಬ ವೆರೈಟೀಸಲ್ಲಿ ದೀಪಗಳಿದೆ. ಅದ್ರ ಜೊತೆ ಕ್ಯಾಂಡಲ್ಸ್ ಕೂಡ ಇದೆ. ಅಷ್ಟೇ ಅಲ್ಲ, ಡೆಕೋರೇಟಿವ್ ರಂಗೋಲೀಸ್, ಎಲ್ಲ ಥರ ಡಿಸೈನ್ಸ್, ಪ್ಯಾಟ್ರನ್ಸ್, ಡೆಕೋರೇಟಿವ್ ಐಟಮ್ಸ್, ಹಾಗೆ ಹ್ಯಾಂಗಿಂಗ್ ದೀಪ, ಆ ಥರದ್ರಲ್ಲೂ ಅಷ್ಟೇ ತುಂಬ ಇದೆ. ಇದರಲ್ಲೆಲ್ಲ ಸುಮಾರು ಕಲೆಕ್ಷನ್ಸ್ ಇದೆ. ಡಿಸ್ಪ್ಲೇ ಐಟಮ್ಸ್ ಎಲ್ಲ, ಡೆಕೋರೇಟಿವ್ ಐಟಮ್ಸ್ ಎಲ್ಲ ಸಖತ್ತಾಗಿದೆ. ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಸೊ ನೀವು ಡೆಕೋರೇಟಿವ್ ತೋರಣಗಳನ್ನು ನೋಡ್ತಾ ಇದ್ದರೆ ಅದರಲ್ಲೂ ಸುಮಾರು ಪ್ಯಾಟ್ರನ್ಸ್ ಇದೆ. ಇದು ನೋಡಿ ಒಂಥರ ಯೂನಿಕ್ ಆಗಿದೆ. ಇದು ಕೂಡ ಚೆನ್ನಾಗಿದೆ. ಅದು ದೀಪ ಚೆನ್ನಾಗಿದೆ. ಇದು ನೋಡಿ ಗೋಲ್ಡನ್ ಶೇಡಲ್ಲಿ ಬಂದಿರೋವಂಥ ಹೊಸ ಥರ ದೀಪ. ಯಾವುದೇ ರೀತಿ ಕಪ್ಪಾಗಲ್ವಂತೆ, ಅದೆಲ್ಲ ಗ್ಯಾರಂಟಿ ಇದೆ. ಹಾಗೆ ಇಲ್ಲಿ ನೋಡಿ ಜಾಸ್ತಿ ದೀಪಗಳನ್ನು ಹಚ್ಚಿದ್ದಾರೆ. ಕ್ಯಾಂಡಲ್ ಇಟ್ಬಿಟ್ಟು ಹಚ್ಬೋದು. ಅದರಲ್ಲಿ ಈ ಥರ ಪ್ಯಾಟ್ರನಲ್ಲಿದೆ. ಇದು ನಿಮಗೆ 450 ರುಪೀಸ್ ಆಗುತ್ತೆ. ಹಾಗೆ ಇದರಲ್ಲಿ ಚಿಕ್ಕದಾಗಿ ನೋಡ್ತೀರಾ ಅಂತಂದರೆ ಟೋಟಲ್ 2, 4, 6 120 ರುಪೀಸ್ ಆಗುತ್ತೆ. ಅದರಲ್ಲಿ ಇನ್ನೊಂದು ಡಿಸೈನ್ಸ್ ಇದೆ ನೋಡಿ, ಇದು ಕೂಡ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಇನ್ನೊಂದು ಒಂಥರ ಲೋಟಸ್ ಡಿಸೈನಲ್ಲಿದೆ, ಇದು ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ ಡೆಕೋರೇಟಿವ್ ವಿತ್ ಕ್ಯಾಂಡಲ್ ಇಡೋದಕ್ಕೆ ಸ್ಟ್ಯಾಂಡ್ ಥರ ಎಷ್ಟು ಚೆನ್ನಾಗಿದೆ. ಇಲ್ಲಿ ಹುಡುಗಿರು ಇಟ್ಕೊಂಡಿರೋದು, ಹಾಗೆ ಇಲ್ಲಿ ನೋಡಿ ಎಷ್ಟು ಮೋಸ್ಟ್ ಯೂನಿಕ್ ಕಲೆಕ್ಷನ್ಸ್ ಎಲ್ಲ ಇದೆ. ಸಖತ್ತಾಗಿದೆ. ಇಲ್ಲಿ ಸ್ಟ್ಯಾಂಡ್ಗಳು ನೀವು ನೋಡೋದಾದರೆ ಫುಲ್ ಡೆಕೋರೇಟಿವ್ ಮಾಡಿರೋ ಅಂಥದ್ದು. ಈ ಚಿಕ್ಕ ಸೈಜ್ ನಿಮಗೆ 450 ರುಪೀಸ್ ಆಗುತ್ತೆ. ಹಾಗೆ ದೊಡ್ಡದು ನಿಮಗೆ 750 ಆಗುತ್ತೆ. ಇನ್ನು ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ವಿತ್ ಪಿಕಾಕ್ ಇದೆ. ಇದು ನಿಮಗೆ 1500 ಏನೋ ಇದೆ. ಇದರಲ್ಲಿ ನೀವು ಇನ್ನೂ ನೋಡ್ತೀರಾ ಚಿಕ್ಕದು 120 ರುಪೀಸ್. ಹಾಗೆ ಏನಾದ್ರು ಈ ಥರ ಸ್ಟ್ಯಾಂಡ್ಸ್ ಎಲ್ಲ ನೋಡೋದಾದರೆ ಇದೆ. ಇಲ್ಲಿ ನೋಡಿ ಮಣ್ಣಿನ ದೀಪದಲ್ಲಿ ಒಂಥರ ಸ್ಟ್ಯಾಂಡ್ ದೀಪ ಥರ ಆ ಕಡೆ ಈ ಕಡೆ ಇಡೋದಕ್ಕೆ ಚೆನ್ನಾಗಿದೆ. ಅದ್ರ ಜೊತೆ ಇಲ್ಲಿ ನೋಡಿ ಕಲೆಕ್ಷನ್ಸ್. ಇದು ನಿಮಗೆ 280 ರುಪೀಸ್ ಇದೆ ಪರ್ ಪೇರ, ಸಿಂಗಲ್ ಆಗುತ್ತಿಲ್ಲ. ಹಾಗೆ ಗಣೇಶ ಇರೋದು. ಇದು ನೋಡಿ ಮೋಸ್ಟ್ ಯೂನಿಕ್ ಕಲೆಕ್ಷನ್ಸ್. ನೋಡಿ ಹ್ಯಾಂಗಿಂಗ್ ತೋರಣಗಳಲ್ಲಂತೂ ತುಂಬ ಕಲೆಕ್ಷನ್ಸ್ ಇದೆ. ಇದು ನೋಡಿ ಎಷ್ಟು ಸ್ಟೋನ್ ಎಲ್ಲ ಹಾಕಿ ಮಾಡಿರೋದು ವಿತ್ ಗಣೇಶ, ರೆಡ್ ಆ್ಯಂಡ್ ಗ್ರೀನಲ್ಲಿ ತುಂಬ ಚೆನ್ನಾಗಿದೆ. ಪ್ರೈಸ್ ಕೇಳೋದಾದರೆ 275. ಇದು ಫುಲ್ ಸ್ಟೋನಿನ ಕೇಳೋದಾದರೆ 350. ಇದು ನಿಮಗೆ ಒಂಥರ ಕ್ಲಾತ್ ವಿತ್ ಸ್ಟೋನ್ ಡಿಸೈನ್ಸ್ ಬರುತ್ತೆ. ಅದರಲ್ಲಿ ನೀವು ಸ್ಟೋನ್ ಕಲೆಕ್ಷನ್ಸ್ ನೋಡೋದಾದರೆ ತುಂಬ ಕಲೆಕ್ಷನ್ಸ್ ಇದೆ. ಇದು ನೋಡಿ ಹ್ಯಾಂಗಿಂಗ್ ದೀಪ. ನೀವು ಹ್ಯಾಂಗ್ ಮಾಡ್ಬೋದು. ಇಲ್ಲಿ ಮಧ್ಯದಲ್ಲಿ ದೀಪ ಹಚ್ಚಿ ಇಲ್ಲ ಕ್ಯಾಂಡಲ್ನ ಇಟ್ಬಿಟ್ಟು ಚೆನ್ನಾಗಿದೆ. ಸ್ಟೋನ್ ವರ್ಕ್ ನೋಡಿ, ಸ್ಟೋನ್ ವರ್ಕ್. ಅರೌಂಡ್ ನಿಮಗೆ 270 ರುಪೀಸ್ ಏನೋ ಇದೆ. ಚೆನ್ನಾಗಿದೆ, ಕ್ಯೂಟಾಗಿ. ಸೊ ಇದು ನೋಡಿ ಹ್ಯಾಂಗಿಂಗ್ ದಿಯಾದಲ್ಲೂ ತುಂಬ ಚೆನ್ನಾಗಿದೆ. ಪಿಕಾಕ್ ಡಿಸೈನಲ್ಲಿ ಕ್ಯೂಟಾಗಿದೆ. ಈ ಥರ ಸಿಂಗಲ್ ದೀಪಗಳು, ಹಾಗೆ ಅದರಲ್ಲೂ ಸುಮಾರು ಡಿಸೈನ್ ಇದೆ ನೋಡಿ. ಇದು 180 ರುಪೀಸ್ ಪರ್ ಪೀಸ್. ಹಾಗೆ ಇದು ನೋಡಿ ಸುತ್ತ ಕವಡೆ ಡಿಸೈನ್, ಮಧ್ಯದಲ್ಲಿ ಕ್ಯಾಂಡಲ್. ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ.
ಸೊ ನೋಡಿದ್ವಲ್ಲ ಎಷ್ಟು ಕ್ಯೂಟೆಸ್ಟ್ ಡಿಫ್ರೆಂಟ್ ಕಲೆಕ್ಷನ್ ದೀಪಗಳಿದೆ ಇಲ್ಲಿ ಅಂತ. ನನಗಂತೂ ಇಲ್ಲಿರೋ ಇದೆಲ್ಲ ತುಂಬ ಯೂನಿಕ್ ಮತ್ತು ತುಂಬಾ ಇಷ್ಟ ಆಯಿತು. ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ವರ್ಣ ಹ್ಯಾಂಡಿಕ್ರಾಫ್ಟಿಗೆ ಬಂದು ಶಾಪಿಂಗ್ ಮಾಡಿದರೆ ಏನು ಇಷ್ಟ ಆಯಿತು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತಂತ ಮರೀದಲ್ಲಿ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.